ಸುಸ್ವಾಗತ. ಹಾಗೆ ಫಸ್ಟ್ ಟೈಮು ಅಂಬಾರಿ ಮೇಲೆ ಕಬ್ಬಾಳಮ್ಮ ಮತ್ತು ಕೆಂಚಲಮ್ಮನ ಉತ್ಸವ ಮಾಡ್ತಾಯಿದ್ದಾರೆ. ಅಂಬಾರಿ ಮೇಲೆ 8 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದಾರೆ ಗಣಪೋತ್ಸವ. ಆದರೆ ಮೊದಲನೇ ಸಲ ಅಂಬಾರಿ ಮೇಲೆ ಕಬ್ಬಾಳಮ್ಮನ ಉತ್ಸವ ಮಾಡಬೇಕು ಅಂತ ಮಾಡ್ತಾಯಿದ್ದಾರೆ. ಭರ್ಜರಿಯಾಗಿ ಮಾಡ್ತಾರೆ ಈ ಸಲ. ಯಾರೆಲ್ಲ ಬಂದಿಲ್ಲ ದಯವಿಟ್ಟು ಬನ್ನಿ. 28ರಿಂದ 1ನೇ ತಾರೀಕು ಅಂಬಾರಿ ಜೊತೆಗೆ ಏನೇನಿದೆ ಅಂತ ಎಲ್ಲ ಇದು ಅರ್ಕಾವತಿ ಥಿಯೇಟ್ರು ಹತ್ರ 6 ರಸ್ತೆಯಲ್ಲಿ ಹೋಗ್ತಾ ಇರೋದು. ಸ್ವಲ್ಪ ಬಿಸಿಲು ತಾಪ. ಡ್ರಮ್ನಲ್ಲಿ ನೀರು ಇಟ್ಟಿದ್ರು. ಆ ಡ್ರಮ್ನಲ್ಲಿ ನೀರು ಇಟ್ಟಿದ್ರಿಂದ ಆ ನೀರನ್ನ ಸ್ವಲ್ಪ ಮೈಗೆ ತಣ್ಣಗೆ ಮಾಡ್ತಾಯಿದ್ದಾರೆ ನಮ್ಮ ಗಜಪಡೆಗೆ. ಆ ಗಜಪಡೆಯಲ್ಲಿ ಭಾಗವಹಿಸಿದರೆ ನಮ್ಮ ವಸಂತಣ್ಣ ಕೂಡ ಇದ್ದರು. ತುಂಬ ಚೆನ್ನಾಗಿದ್ದರಿಂದ ಎಲ್ಲ ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಹಾಗೆ ನಮ್ಮ ಗ್ರಾಮ ದೇವತೆಗಳ ಜೊತೆಗೆ ಪೂಜಾಲಕ್ಕಿ ಉತ್ಸವ ಕೂಡ ಎಲ್ಲಕ್ಕಿಂತ ಇನ್ನೂ ಬೇಜಾನಿತ್ತು. ಅದು ಸಾವಿರಾರು ಗ್ರಾಮ ದೇವತೆಗಳು ಕನಕಪುರ ತಾಲೂಕಿನ ಹಳ್ಳಿಗಳಿಂದ ಬಂದಿದ್ದು. ತುಂಬ ಬಂದಿದ್ದು ನೂರಾರು ಥರ ಡಿಸೈನ್ ಇರುವಂಥ ಪಲ್ಲಕ್ಕಿಗಳು. ಹಾಗೆ ಪೂಜಾ ಕುಂಚ ಕೂಡ ಇತ್ತು. ವಿಡಿಯೋ ಮಾಡ್ತಾ ಹೋದರೆ ಇಲ್ಲಿ ಮಾಡಿದ್ರೆ ಮುಂದೆ ಹೋಗಿ ಡಿಸೈನಲ್ಲಿ ವೆರೈಟಿಯಾಗಿ ಪಲ್ಲಕ್ಕಿ ಉತ್ಸವ ಬಂದಿದ್ದರೆ ನೋಡೋಕ್ಕೆ 2 ಕನಸು ಆಗ್ಬೋದು. ಹಳೇದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇತ್ತಲ್ಲ, ಅಲ್ಲಿ ಈಗ ಪೊಲೀಸ್ ಸ್ಟೇಷನ್ನು, ಕೋರ್ಟು ಎಲ್ಲ ಆಗಿದೆಲ್ಲ, ಅಲ್ಲಿ ಪನ್ವಾರ್ಡ್ ಕೂಡ ಮಾಡಿದ್ದಾರೆ. ಯಾವುದೇ ಟಿಕೆಟ್ ಇಲ್ಲ, ಫ್ರೀ ಇದೆ. 5 ದಿನವೂ ಫ್ರೀ ಇರುತ್ತೆ. ಪನ್ವಾರ್ಡಲ್ಲಿ ವಿವಿಧ ಬಗೆಯ ಫಿಶ್ ಇದೆ. ಹಾಗೆ ವಾಟರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಟೈಮ್ ಈ ಥರ ಮಾಡಿದ್ದಾರೆ. ಎಲ್ಲ ಫ್ರೀ ಇದೆ, ಯಾವುದೇ ಚಾರ್ಜಸ್ ಇಲ್ಲ. ತುಂಬ ಏನಂತಾರೆ ನೀಟಾಗಿ ಅರೇಂಜ್ ಮಾಡಿದ್ದಾರೆ. ಯಾವುದೇ ಅಡೆತಡೆಗಳು ಇಲ್ದಂಗೆ. ಪನ್ವಾರ್ಡ್ ಕೂಡ ಫ್ರೀ, ಯಾವುದೇ ಟಿಕೆಟ್ ತಗೊಳ್ಳೋಂಗಿಲ್ಲ. 5 ದಿನವೂ ಫ್ರೀ ಇರುತ್ತೆ. ಹಾಗೆ ಆಚೆಗಡೆ ಬಂದರೆ ಆಟ ಆಡೋಕ್ಕೆ ಅಂತ ತುಂಬ ಇದೆ. ಇದು ಅಷ್ಟೇ, ಯಾವುದೇ ಚಾರ್ಜಸ್ ಇಲ್ಲ. ಮಕ್ಕಳಿಗೆ, ದೊಡ್ಡವ್ರಿಗೆ ಜಾಯಿಂಟ್ ವೀಲು ಪ್ರತಿಯೊಂದು ಇದೆ ಆಟ. ಯಾವುದೇ ಥರದ ಚಾರ್ಜ್ ಮಾಡೋಂಗಿಲ್ಲ. ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ. ಇದು ಅಷ್ಟೇ 28ರಿಂದ 1ನೇ ತಾರೀಕುವರೆಗೂ ಇರುತ್ತೆ. ಈ ಅಕ್ಕಪಕ್ಕದ ಹಳ್ಳಿ ಜನ ಯಾರೇ ನೋಡ್ತಾಯಿದ್ರು ನಮ್ಮ ಜನ ಕನಕಪುರದವರು ಬಂದು ಭಾಗವಹಿಸಿ ತುಂಬ ಯಶಸ್ವಿಗೊಳಿಸಿದ್ರೆ ಚೆನ್ನಾಗಿರುತ್ತೆ ಈ ಸಲ. ಹಾಗೆ ಊಟ ಕೂಡ ಇರುತ್ತೆ. 3 ಟೈಮು ಊಟ ಇರುತ್ತೆ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3 ಟೈಮು ಊಟ ಇರುತ್ತೆ. ನೀರು, ಸ್ವೀಟ್ಸು, ಒಳ್ಳೆ ಊಟ ಇರುತ್ತೆ. ಊಟದ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು 5 ದಿನವೂ ಊಟನೂ ಇರುತ್ತೆ. ಬೇಕಾಬಿಟ್ಟಿರಲಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಡುಗೆನೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಬಂದವರು ಊಟ ಮಾಡಬೇಕಾದ್ರೆ ಏನು ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಂಡು ತಿನ್ನಬೇಕು. ಪಕ್ಕದಲ್ಲೇ ಡಸ್ಟ್ಬಿನ್ ವ್ಯವಸ್ಥೆ ಕೂಡ ಇದೆ, ಕೈ ತೊಳೆಯೋ ವ್ಯವಸ್ಥೆ ಕೂಡ ಇದೆ. ತಗೊಂಡೋಗಿ ಡಸ್ಟ್ಬಿನ್ನಲ್ಲಿ ಪೇಪರ್ ಹಾಕ್ಬೋದು. ಅಲ್ಲಿಂದ ನಾನು ಕನಕೋತ್ಸವಕ್ಕೆ ಫಲಪುಷ್ಪ ಪ್ರದರ್ಶನ ಅರೇಂಜ್ ಮಾಡಿದರು. ಎಲ್ಲ ಬಂದು ವಿವಿಧ ಬಗೆಯ ತರಕಾರಿಗಳು, ಹಾಗೆ
ನೋಡಿ ವೆರೈಟಿ ತರಕಾರಿ ಸೊಪ್ಪು, ಹಾಗೆ ರೈತರಿಗೆ ಬೇಕಾದಂಥ ಉಪಕರಣಗಳು, ಏನು ಸಣ್ಣ ಪುಟ್ಟ ಉಪಕರಣಗಳು ಆ ಥರದವು. ಹಾಗೆ ಡ್ರಿಪ್ಸ್ ಪೈಪ್ಸು ನೋಡಿ, ಡ್ರಿಪ್ಸ್ ಪೈಪ್ಸು. ಹಾಗೆ ತರಕಾರಿಲಿ ಕೆತ್ತನೆ ಮಾಡಿ ಶಿವಲಿಂಗ, ಇನ್ನೂ ಹಲವಾರು ರೀತಿಯ ಚಿತ್ರೀಕರಣಗಳನ್ನು ಮಾಡಿದ್ದಾರೆ. ಹಾಗೆ ನಮ್ಮ ತಾಯಿ ಕಬ್ಬಾಳಮ್ಮನ ದೇವಸ್ಥಾನ ಕೂಡ ಮಾಡಿದ್ದಾರೆ. ನೋಡಿ, ಇದು ಕಬ್ಬಾಳಮ್ಮನ ಟೆಂಪಲ್. ಇದು ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ. ಕಬ್ಬಾಳಮ್ಮನ ಟೆಂಪಲ್ ಜೊತೆಗೆ ಇನ್ನೂ ಪ್ರಾಣಿ ಪಕ್ಷಿಗಳು ಈ ಥರ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಈ ಸಲ ಅರೇಂಜ್ಮೆಂಟು. ಹಾಗೆ ನಮ್ಮ DK ಸಾಹೇಬರು ಮತ್ತು ನಮ್ಮ ಸೂರಿ ಸಾಹೇಬರು ಇಬ್ಬರದ್ದು ಕಲ್ಲಂಗಡಿ ಎಣ್ಣೆಯಲ್ಲಿ ಕೆತ್ತನೆ ಮಾಡಿದ್ದಾರೆ. ಗಣಪತಿ ಎಲ್ಲ ಮಾಡಿ ಈ ಥರ ಎಲ್ಲ ತುಂಬ ಡಿಸೈನಾಗಿ ಮಾಡಿದ್ದಾರೆ. ಹೂವಿನ ಅಲಂಕಾರ ಅಂತೂ ತುಂಬ ಚೆನ್ನಾಗಿದೆ. ನಮ್ಮ ಕನಕಪುರದಲ್ಲಿ ಈ ಥರ ಅರೇಂಜ್ ಮಾಡಿದ್ದಾರೆ ಅಂದರೆ ನಾವು ಖುಷಿ ಪಡಬೇಕು. ಆ ಥರ ಇದೆ. ನಾವು ಎಲ್ಲೆಲ್ಲೋ ಮೈಸೂರು ದಸರಾಗೆ ಹೋಗಿ ನೋಡ್ತಾ ಇದ್ದೋ ಈ ಥರ ಎಲ್ಲ. ಈಗ ನಮ್ಮ ಕನಕಪುರದಲ್ಲೇ ಈ ಥರ ಎಲ್ಲ ಅರೇಂಜ್ ಮಾಡಿದ್ದಾರೆ. ಸೂಪರಾಗಿದೆ ಮಾತ್ರ. ಫಲಪುಷ್ಪ ಪ್ರದರ್ಶನ ಚೆನ್ನಾಗಿ ಮಾಡಿದ್ದಾರೆ. ಇದು ಅಷ್ಟೇ 5 ದಿನವೂ ಇರುತ್ತೆ. ಫಲಪುಷ್ಪ ಪ್ರದರ್ಶನ ಒಂದೇ ದಿನ ಇರಲ್ಲ, ಅದು 5 ಡೇಸ್ ಇರುತ್ತೆ. ಚೇಂಜ್ ಮಾಡ್ತಾ ಇರ್ತಾರೆ. ಹಾಗೆ ಅಲ್ಲಿಂದ ಸ್ವಲ್ಪ ಪುಷ್ಪ ಪ್ರದರ್ಶನ ನೋಡಿಕೊಂಡು ಕನಕೋತ್ಸವ ಸ್ಟೇಜಿಗೆ ಬಂದೆ. ಸ್ಟೇಜ್ ಹತ್ರ ನೋಡಿದ್ರೆ ತುಂಬ ಜನ ಇದ್ದರು. ಅದು ಯಾಕಪ್ಪ ಅಂದರೆ ಇವತ್ತು ಸಂಜೆ ಆಯ್ತಾ ಬರ್ತಾಯಿದೆ. ಆಲ್ರೆಡಿ ಸಂಜೆ ವೇಷಭೂಷಣ ಕಾರ್ಯಕ್ರಮ ಅಂತ ಇದೆ. ವೇಷಭೂಷಣದಲ್ಲಿ ವೆರೈಟಿ ತುಂಬ ಬೇರೆ ರೀತಿಯ ವೇಷಗಳು. ಇಲ್ಲಿ ನೋಡಿ, ಪಂಜುರ್ಲಿ ದೈವ ಈ ಥರ ಇನ್ನೂ ಬೇಜಾನಿದೆ. LKG ಮಕ್ಕಳಿಂದ ಹಿಡಿದು 8ನೇ ಕ್ಲಾಸ್ ಮಕ್ಕಳವರೆಗೂ ಎಲ್ಲ ವೇಷಗಳು ಹಾಕೊಂಡಿದ್ದಾರೆ. ಇಲ್ಲಿ ಬಂದರೆ ನೋಡಿ, ಸ್ಟೇಜ್ ಮೇಲೆ ನಮ್ಮ ತಿರುಪತಿ ತಿಮ್ಮಪ್ಪನ ವೇಷ ಧರಿಸ್ಕೊಂಡು ಬಂದಿದ್ದಾರೆ ಯಾರೋ ಒಬ್ಬರು. ತುಂಬ ಚೆನ್ನಾಗಿತ್ತು. ಹಾಗೆ ಇನ್ನೊಬ್ಬರು ಪುಟ್ಟ ಲಕ್ಷ್ಮಿ, ಹಾಗೆ ರಂಗನಾಥ ಸ್ವಾಮಿ ದೇವರ ವೇಷಭೂಷಣಗಳೆಲ್ಲ ತುಂಬ ಚೆನ್ನಾಗಿತ್ತು. ಕೃಷ್ಣನಲ್ಲಿ ಹಲವಾರು ಕೃಷ್ಣನ ವೇಷಗಳು ಹಾಕೊಂಡಿದ್ದು ಹಲವಾರು ಜನಗಳು. ಅದರಲ್ಲಿ ತುಂಬ ಚೆನ್ನಾಗಿರೋ ಇದೊಂದು ತುಂಬ ಸಖತ್ತಾಗಿತ್ತು. ಹಾಗೆ ಇನ್ನೊಂದು ಬರುತ್ತೆ ಇಲ್ಲಿ ವರಹ ರೂಪ ನೋಡಿ, ವರಹ. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ಕೊನೆವರೆಗೂ ನೋಡಿದಿರೋ ನನ್ನ ಚಾನಲ್ನ